ಗುಡ್ ಮಾರ್ನಿಂಗ್ ಸರ್. ಸಿದ್ಧ, ಏನಿಲ್ಲ, ನಿನ್ನೆ ನೀವು ರಜಾ ಕೇಳಿ ಅಪ್ಲೈ ಮಾಡಿದ್ರಲ್ಲ, ಅದು ಸ್ಯಾಂಕ್ಷನ್ ಆಗಿ ಬಂದಿದೆ. ಹೋಗಿ ಬನ್ನಿ. ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸರ್. ಧೈರ್ಯವಾಗಿರು, ಧೈರ್ಯವಾಗಿರು. ನೀವೇನ್ ಕೊಟ್ರು ನಾನ್ ಬೇಡ ಅನ್ನೋಲ್ಲ. ಯಾಕೆಂದ್ರೆ ನಿಮ್ ಬೆಂಬಲವೇ ನನಗೆ ಶ್ರೀರಕ್ಷೆ. ಇದು ಬರೀ ಹೂವಲ್ಲ, ದೇವರ ಪ್ರಸಾದ. ಅದು ಏನ್ ಡಾಕ್ಟರ್? ಏನಿಲ್ಲ, ಅದು ನಾನು ಅಲ್ಲ, ನೀವು ರಜದ ಮೇಲೆ ಹೋಗ್ತಿದ್ದೀರಂತೆ. ನಿಮ್ದು ಯಾವ್ದೋ ರಿಲೇಷನ್ ಮದುವೆ ಅಂತ ಕೇಳಿದೆ. ಔಟ್ ಸ್ಟೇಷನ್ ಹೋಗ್ತಿದ್ದೀರಾ? ವಿಶ್ ಯು ಹ್ಯಾಪಿ ಅಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ಸ್ ವೆರಿ ಮಚ್. ಥ್ಯಾಂಕ್ಸ್. ನಿಂತ್ಕೋ ಗೋವಿಂದ. ನಿಂದು ಕಣ್ಗೆ ಕಾಣೋಲ್ಲ, ಹೆಂಗಸ್ರದ್ದು ಮಧ್ಯೆ ಕ್ಯೂನಲ್ಲಿ ನಿಲ್ತಿ. ತಳ್ಳಬೇಡವಾ, ನನ್ ಸಂಕಟ ನನಗ್ ಗೊತ್ತು. ನೀವು ನಮ್ಮ ಹುಂಬನ್ ಕೊಪ್ಪಲು ಬಂದಿರ್ಲಿಲ್ಲ, ಅದೇ ಇಂಗ್ಲಿಷ್ ಡಾಕ್ಟರ್ ಜೊತೆ ಇಂಗ್ಲಿಷ್ ಔಷಧಿ ಕೊಡ್ತೀನಿ ಅಂತ, ಮಕ್ಳಾಗ ಔಷಧಿ ಕೊಡ್ತೀನಿ ಅಂತ. ನಾನು ನಾನು ಅಲ್ಲಿ ಪಂಡಿತ. ನಿಂದು ವೈದ್ಯಂದು ಬ್ರಹ್ಮ, ಪಾಷಾಣದ್ದು ಪ್ರಯೋಗದ್ದು ಪರ್ವೀಣ, ಪಂಡಿತಂದು ರತ್ನ, ಡಾಕ್ಟರ್ದು ಶುಕ್ಲಾಚಾರಿ ನಿಂದು. ಹೌದು, ನಿಂದು ಏನು ಇಲ್ಲಿ ಬಂತು? ನನಗೆ ಮೂತ್ರ ಬಂದಾಗ ಹೋಗಿದ್ಯಾ? ಹೊರಗೆ ಊರಿಗೆ ಬಂದು ಇಲ್ಲಿ ಮೂತ್ರದ್ದು ಬಂದು. ಕರ್ಮ ಕರ್ಮ ಕರ್ಮ. ಈ ಡಾಕ್ಟರ್ದು ಗಂಟ್ಲದ್ದು ನೋಡೋದು, ಮೂತ್ರದ್ದು ಅಲ್ಲಿದೆ. ನನ್ ಗಂಟ್ಲಿಗೆ ಏನಾಗಿಲ್ಲ, ಮೂತ್ರ ಬಂದಾಗ ಹೋಗಿದೆ. ಅಯ್ಯೋ, ಎಲ್ಲಿದೆ ತೋರ್ಸಯ್ಯ. ನಮ್ದು ಮುಂದೆ ಹೋಗ್ತಾರೆ, ನಿಂದು ಹಿಂದೆ ಬಾ. ನೋಡಿಯಪ್ಪ, ಎದುರುಗಡೆ ರೂಮಲ್ಲಿ ಔಷಧಿ ತಗೋ. ಸರಿ ಸರ್. ಏನಾಗಿದ್ದೀರಿ ನಿಮ್ಗೆ? ಅಯ್ಯೋ, ಮೂತ್ರ ಬಂದಾಗ ಹೋಗಿದೆಯಪ್ಪ. ಯಾವಾಗ್ಲಿಂದ? ಅಯ್ಯೋ, ಈಗ 10 ವರ್ಷದಿಂದ ಕಾಡ್ತಾ ಇತ್ತು. ಈ 3 ದಿವಸದಿಂದ ಬಿಗಡಾಯಿಸ್ಕೊಂಡು ಪರಿಸ್ಥಿತಿ ಬಿದ್ದು ಒದ್ದಾಡೋ ಹಾಗಾಗ್ತಾ ಇದೆಯಪ್ಪ. ತೋರ್ಸಿ. ಏನ್ ತೋರ್ಸೋದ್ರಿ? ನೀವು ತೋರಿಸ್ತಿದ್ರೆ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಮ್ಮ ಆಯುರ್ವೇದದಲ್ಲಿ ಈಗೆಲ್ಲ ತೋರ್ಸೋಲ್ಲ. ಮೂತ್ರ 5 ದಿವಸದಿಂದ ಪಾಸ್ ಆಗಿಲ್ವೇನು? ನಮ್ಮ ಮನೆ ದೇವರಾಣೆಗೂ ಆಗಿಲ್ಲಪ್ಪ. ಗೋವಿಂದ ಗೋವಿಂದ, ನಿಂದು ಕರ್ಮಕ್ಕೆ ದೇವ್ರದು ಆಣೆ ಯಾಕಿಡ್ತಿ? ರಾಧಾಕೃಷ್ಣ, ಇವ್ರನ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ ಕುಮಾರ್ ಹತ್ರ ಕರ್ಕೊಂಡು ಹೋಗಿ ಎಕ್ಸ್ರೇ ತೆಗ್ಸಿ ಮೂತ್ರ ರಕ್ತ ಎರಡರದ್ದು ಪರೀಕ್ಷೆ ಮಾಡಿಸ್ಕೊಂಬ. ಇನ್ನದು ಬೇರೆ ಆಗ್ಬೇಕಪ್ಪ. ನಮ್ಮ ಆಯುರ್ವೇದದಲ್ಲಿ ಹೀಗೆಲ್ಲ ಇಲ್ಲ ನೋಡಿ. ನಡಿ ನೋಡ್ತಾ ಔಷಧಿ ಕೊಡ್ತಾ. ಅದೇ ನಿಮ್ ಮೂತ್ರ ಕೈ ಕೊಡ್ತಾ ನಡೀರಿ. ಅಯ್ಯೋ, ನಡಿ ನಡಿ. ಎದ್ರು ನೋಯುತ್ತೆ. ನಂದಿನಿ, ನನ್ಗಂತೂ ಧೈರ್ಯ ಅಲ್ಲ ನಾನು ನಿಮ್ಮನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋಕೆ. ನೀವಾದ್ರೂ ಹೇಳ್ಬಾರ್ದಾ? ನೋಡಿ, ನೀವ್ ಎಸ್ಸಂದ ತಕ್ಷಣ ನಮ್ಮ ಮದುವೆ ಅರೇಂಜ್ಮೆಂಟ್ ನ ಹೇಗೆ ಮಾಡ್ತೀನಿ ಅಂದ್ರೆ, ಹಿಂದೆ ಯಾರು ನೋಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು, ಹೀಗೆ ರಸ್ತೆ ಉದ್ದಕ್ಕೂ ದೀಪ ಹಾಕ್ಸಿ ಊರ್ನವ್ರೆಲ್ಲ ಕರೆದು ಧೂಮ್ ಧಾಮ್ ಅಂತ ಅರಮನೆ ಮೇಲೆ ಮದುವೆ ಮಾಡ್ಕೋಣ. ಏನಂತೀರಾ? ಹೋಗ್ರಿ, ನೀವಂತೇನು ಮಾತಾಡೋದೇ ಇಲ್ಲ. ನಾಳೆ ಖಂಡಿತ ಏನು ಅಂತ ಹೇಳ್ಬಿಡ್ತೀನಿ. Nandini, you are looking marvelous. Beautiful saree. Thanks. Hey, be careful. ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ಟಾರೋ. Don't worry, Miss Prabha. ಡಾಕ್ಟರ್ ಹರೀಶ್ ಈ ಆಸ್ಪತ್ರೆಯಲ್ಲಿ ಇರೋವರೆಗೂ ನಾನು ಯಾರು ಹಾರಿಸ್ಕೊಂಡು ಹೋಗೋಕ್ಕಾಗಲ್ಲ, ಗೊತ್ತಾ?
ಬ್ಯೂಟಿಫುಲ್. ಮಿಸ್ ನಂದಿನಿ, ಅವ್ರು ಹೇಳಿದ್ ನಿಜ. ನೀವು ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ. ಈ ಸೀರೆ ನಿಮ್ಮ ನೋಡ್ತಾ ಇದ್ರೆ ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಕಾಣುತ್ತೆ. 100% ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಏನ್ ಮಾಡ್ಲಿ? ಅತಿ ಆಯ್ತು ನಿಮ್ ಹುಡುಗಾಟ. ಅದ್ ಸರಿ, ಏನ ಬಾಳ ಸಂತೋಷವಾಗಿದ್ದೀರಲ್ಲ? ಎಸ್, ಇವತ್ತು ನಾನು ನಿಮ್ಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಇದ್ದೀನಿ. ನಾನಷ್ಟೇ. ಆಹಾ, ಆ ನಿಮಗೆ ಅಂತ ಇವತ್ತೊಂದು ಸಂತೋಷದ ಸುದ್ದಿ ತಂದಿದ್ದೀನಿ. ಸದ್ಯಕ್ಕೆ ಟಾಪ್ ಸೀಕ್ರೆಟ್. ಇಷ್ಟು ದಿವಸ ನೀವೇ ನನ್ನನ್ನ ಡ್ರಾಪ್ ಕೊಡ್ಲಾ ಅಂತ ಕೇಳ್ತಾ ಇದ್ದೀರಿ. ಇವತ್ತು ನಾನೇ ನಿಮ್ಮನ್ನ ಡಿಮ್ಯಾಂಡ್ ಮಾಡಿ ಡ್ರಾಪ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಂದಿನಿ, ಸಂತೋಷ ಸುದ್ದಿನಲ್ಲಿ ಯಾವಾಗಲೂ ಸಸ್ಪೆನ್ಸ್ ಇರಬಾರ್ದು. ಅದೇನ್ ಹೇಳ್ಬಿಡಿ ಪ್ಲೀಸ್ ಪ್ಲೀಸ್. ಸಂತೋಷದಲ್ಲಿ ಸಸ್ಪೆನ್ಸ್ ಇದ್ರೇನೆ ಥ್ರಿಲ್. ಸಾಯಂಕಾಲ ಡ್ರಾಪ್ ಕೊಡುವಾಗ ಮಿಸ್ ನಂದಿನಿ, ಆ ಡ್ಯಾಮ್ ನೋಡಿ, ನೀರು ಬರೋದಕ್ಕೆ ಎಷ್ಟೊಂದು ಬಾಗಿಲುಗಳಿದೆ. ಆದ್ರೂ ಯಾವ ಬಾಗಿಲುಗಳನ್ನು ಪೂರ್ತಿಯಾಗಿ ತೆಗ್ದಿಲ್ಲ. ನೀರು ಎಷ್ಟು ಬರಬೇಕೋ ಅಷ್ಟನ್ನು ಮಾತ್ರ ತೆಗ್ದಿದ್ದಾರೆ. ಸಪೋಸ್ ಎಲ್ಲಾ ಬಾಗಿಲುಗಳನ್ನು ಒಂದೇ ಸಾರಿ ಪೂರ್ತಿಯಾಗಿ ತೆಗೆದು ಬಿಟ್ರೆ ಏನಾಗ್ಬೋದು? ಏನಾಗ್ಬೋದಾ? ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್. ಈ ಸುಂದರ ಪ್ರಕೃತಿ ಜೊತೆ ನಾವು ನೀರ್ ಪಾಲಾಗಬಹುದು, ಅಥವಾ ಧೈರ್ಯ ಕೆಡದೆ ನೀರಿನ ತೆರೆನೇ ಹಿಡಿದು ಸವಾರಿ ಮಾಡಿದ್ರೆ ಆ ಕ್ರೇರ್ ಎಕ್ಸ್ಪೀರಿಯನ್ಸ್. ಎಲ್ಲಾದ್ರೂ ದಡ ಮುಟ್ಟಿ ಪಾರು ಆಗಬಹುದು. ವೆರಿ ಗುಡ್. ಈ ಉತ್ತರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಬಿ ಅಲರ್ಟ್. ನನ್ನ ಎದೆ ಆಸೆ ಆಕಾಂಕ್ಷೆಗಳಿಗೆ, ಹುಚ್ಚು ಕಲ್ಪನೆಗಳಿಗೆ ಇದುವರೆಗೂ ನಾನು ಅಡ್ಡ ಕಟ್ಟಿದ್ದ ನನ್ನ ಡ್ಯಾಮ್ನ ಎಲ್ಲಾ ಬಾಗಿಲುಗಳನ್ನು ಒಂದೇ ಸಲ ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ. ನೀವು ಬೆಚ್ಚಕೊಚ್ಚಿ ಹೋಗ್ತಿರೋ ಇಲ್ಲ ಹುಚ್ಚೆದ್ದು ಕೇಕೆ ಹಾಕ್ತಿರೋ ನಿಮಗೆ ಸೇರಿತ್ತು. ನೋ, ಹರೀಶ್ ಹೃದಯದಲ್ಲಿ ಅದೆಂತದ್ದೇ ದೊಡ್ಡ ಆಸೆ ಆಕಾಂಕ್ಷೆ ಇದ್ರು ಅದು ನಂದಿನಿಂತ ಹೆಣ್ಣಿನ ಫೀಲಿಂಗ್ಸ್ ನ ಹರ್ಟ್ ಮಾಡೋಂಥದ್ದಾಗಿರೋಲ್ಲ, ನನ್ನ ಭಾವನೆಗಳನ್ನ ಬದಲಾಯಿಸುವಂಥದ್ದಾಗಿರೋಲ್ಲ, ನನ್ನ ಹೃದಯನ ಘಾಸಿಗೊಳಿಸುವಂಥದ್ದಾಗಿರೋಲ್ಲ. ಥ್ಯಾಂಕ್ ಯು ಮಿಸ್ ನಂದಿನಿ. ನಂಬರ್ 1, ನಾನು ಈಗಿರೋ ಕೆಲಸನ ರಿಸೈನ್ ಮಾಡಿ ನಮ್ಮದೇ ಆದ ಒಂದು ಸ್ವಂತ ನರ್ಸಿಂಗ್ ಹೋಮ್ನ ತೆಗಿಬೇಕು ಅಂತ ಇದ್ದೀನಿ. ವಾಟ್ ಯು ಸೇ? ಇದ್ದಕ್ಕಿದ್ದಾಗೆ ಇಂಥ ಡಿಸಿಷನ್? ಆಸ್ಪತ್ರೆಯಲ್ಲಿ ನಿಮ್ಗೆ ಬೇಜಾರಾಗುವಂಥದ್ದು ಏನಾದ್ರೂ ನಡೀತಾ? ಹಾಗೇನಿಲ್ಲ. ಯು ಸಿ, ಇಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ನನ್ನ ಫ್ಯೂಚರ್ ಹೇಗಿರ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೋತಾ ಇದ್ದೀನಿ. ನಂದಿನಿ, ನನ್ನ ಕೈ ಹಿಡಿದ ಹೆಣ್ಣು ನನ್ನ ಜೊತೆ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಬೇಕು. ನಾನು ನನ್ನ ಹೆಂಡತಿ ನಮ್ಮಲ್ಲಿ ಬರೋ ರೋಗಿಗಳನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರೋಗಿಗಳಿಗೆ ಅದು ನರ್ಸಿಂಗ್ ಹೋಮ್ ಅಂತಲೇ ಅನ್ನಿಸ್ಬಾರ್ದು. ಅದೇ ಯಾಕೆ ನಗ್ತಿದ್ದೀರಾ? ಐ ಆಮ್ ವೆರಿ ಸೀರಿಯಸ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಹೋ, ನನ್ಗೆ ಗೊತ್ತಾಯ್ತು. ನೀವ್ ಯಾರೋ ಡಾಕ್ಟರ್ನೇ ಲವ್ ಮಾಡಿರ್ಬೇಕು. ಅವರು ನಿಮ್ಮನ್ನ ಮದುವೆಯಾಗಿ ಲೈಫ್ ಪಾರ್ಟ್ನರ್ ಆಗಿ ಬರೋಕ್ ತಯಾರಿರ್ಬೇಕು, ರೈಟ್? ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಮಿಸ್ ನಂದಿನಿ, ನಮ್ಮಿಬ್ಬರು ಯೋಚನೆನೂ ಒಂದೇ ರೀತಿ ಇದೆ. ಅದಕ್ಕೆ ಅವ್ರು ಡಾಕ್ಟರ್ ಸಿದ್ಧಾರ್ಥ ನಮ್ಮಿಬ್ಬರನ್ನ ನೋಡಿ ಯು ಮೇಕ್ ಎ ಫೈನ್ ಪೇರ್ ಅಂತ ಹೇಳಿದ್ದು. ನಂದಿನಿ, ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ನನ್ನಷ್ಟು ಪರಮ ಸುಖಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನನ್ನ ಕನಸಿನಂತ ನರ್ಸಿಂಗ್ ಹೋಮ್, ನಿಮ್ಮಂತ ಹೆಂಡತಿ, ಓಹ್, ಇಟ್ ಈಸ್ ಗ್ರೇಟ್, ಇಟ್ ಈಸ್ ಗ್ರೇಟ್. ಅದೇ ನನ್ನ ಗುರಿ, ಅದೇ ನನ್ನ ಗುರಿ. ಹೇಗಿದೆ ನನ್ನ ಫ್ಯೂಚರ್ ಪ್ಲಾನ್? ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೆ ತುಂಬಾ ಖುಷಿಯಾಗಿದೆ ಅಂತ. ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಿಮ್ಗೇನು ಮಾತಾಡಕ್ಕೆ ಆಗ್ತಿಲ್ಲ. ಐ ಆಮ್ ರೈಟ್ ನಂದಿನಿ? ಐ ಲವ್ ಯು. ಐ ಲವ್ ಯು ವೆರಿ ಮಚ್. We make a fine pair. We make a fine pair, Nandini.
ಏನಿದ್ ಕಣ್ಣೀರು? ಯಾಕೆ ಅಳ್ತಾ ಇದ್ದೀರಾ? ಹಾ ನನಗ್ ಗೊತ್ತು, ನಾನು ತುಂಬಾ ಅದೃಷ್ಟವಂತ ನಂದಿನಿ. ನನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ಈ ಆನಂದದ ಕಣ್ಣೀರು. ಇಲ್ಲ 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 ಡಾಕ್ಟರ್, ನಿಜ ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಬಾಯಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ಭರವಸೆ, ಎದೆ ತುಂಬಿ ಹರಿಯುವಷ್ಟು ಪ್ರೀತಿ, ಯಾವತ್ತಿಗೂ ಕಳ್ಕೊಳ್ಳದೆ ಇರೋಷ್ಟು ನಂಬಿಕೆ ಎಲ್ಲ ಇದೆ, ಎಲ್ಲ ಇದೆ. ನನಗೆ ನಿಮ್ ಜೊತೆ ಕಷ್ಟ ಸುಖ, ನಿಮ್ ತಿಳುವಳಿಕೆ ಜ್ಞಾನ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟ. ಆದ್ರೆ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಈ ಮೈನ ನಮ್ಗೆ ಒಪ್ಪಿಸ್ಕೊಂಡು ನಿಮ್ಮ ಹೆಂಡತಿ ಆಗ್ಲಾರೆ, ನಿಮ್ಮ ಹೆಂಡತಿ ಆಗ್ಲಾರೆ. ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ, ಈ ದೇಹ ಮಾತ್ರ ಹಂಚ್ಕೊಳ್ಳಾರೆ. ಹಾಗಿದ್ದಿದ್ರೆ ನಾನು ಯಾವತ್ತೋ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದ್ದೆ, ಯಾವತ್ತೋ ನಾನೇ ನಿಮ್ಮನ್ನ ಕೇಳ್ಕೊತಾ ಇದ್ದೆ. ನಾನು ನಿಮ್ಮನ್ನ ಗುರು ಹಾಗೆ ನೋಡ್ತಿದ್ದೀನಿ, ದೇವರ ಹಾಗೆ ಪೂಜಿಸ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಡಾಕ್ಟರ್. ನಾವಿಬ್ರು ಒಬ್ರಿಗೊಬ್ರು ಸಂತೋಷದ ಸುದ್ದಿ ತರಲಿಲ್ಲ, ನೋವಿನ ಸುದ್ದಿ ತಂದ್ಬಿಟ್ವಿ. ನನ್ನ ಬಾಲ್ಯದ ಗೆಳೆಯನ ಜೊತೆ ನನ್ನ ಮದುವೆ ಗೊತ್ತಾಗಿದೆ. ನಿನ್ನೆ ತಾನೇ ನಿಶ್ಚಿತಾರ್ಥ ಆಯ್ತು. ಈ ಸೀರೆ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಇದು ಅವರ ಮೊದಲನೇ ಕೊಡುಗೆ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಮಿಸ್ ನಂದಿನಿ. ನೀವು ಮೆಚ್ಚಿ ಕೈ ಹಿಡಿಯೋ ಗಂಡು ಯಾರೇ ಆಗಿರ್ಲಿ, ಯು ಶುಡ್ ಬಿ ಎ ವೆರಿ ಲಕ್ಕಿ ಪರ್ಸನ್. ಐ ವಿಶ್ ಯು ಎ ವೆರಿ ಹ್ಯಾಪಿ ಲೈಫ್ ಟೈಮ್. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗ್ಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟರ್. ನಿಮ್ ಲೈಫ್ನಲ್ಲಿ ನಾನು ಪಾಸಿಟಿವ್ ಆಗಲಿಲ್ಲ ಅಂತ ನೀವು ನೊಂದ್ಕೊಂಡ್ರೆ ಅದು ನಿಮ್ ಕಲ್ಪನೆ. ನನ್ನ ಲೈಫ್ನಲ್ಲಂತೂ ಕೊನೆ ಉಸಿರಿರೋವರೆಗೂ ನನ್ನ ಬುದ್ಧಿಲಿ, ನನ್ನ ಪ್ರೊಫೆಷನ್ಲಿ ನೀವೇ ಪಾಸಿಟಿವ್ ಫೋರ್ಸ್. ಎಸ್, May God bless you. ಥ್ಯಾಂಕ್ಸ್.